ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಶ್ರಾವಣ ಮಾಸ ಮುಗೀತು ಅಂದ್ರೆ ಹಬ್ಬಗಳು ಮುಗೀತಾ ಬಂತು ಅಂತ ಅರ್ಥ. ಹಬ್ಬಗಳೆಲ್ಲ ಮುಗೀತು, ಹಬ್ಬಗಳ ವಿಡಿಯೋಗಳು ಮುಗೀತು. ಅದ್ರ ಜೊತೆಗೆ ಟೆಂಪಲ್ನ ಒಂದು ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಆ ವಿಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಚೆಕ್ಔಟ್ ಮಾಡಿ, ನಿಮಗೆಲ್ಲ ವಿಡಿಯೋ ಸಿಗುತ್ತೆ. ಸಾಕಷ್ಟು ಮಾಹಿತಿ ಸಹ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ನಮ್ಮೂರಲ್ಲಿ ನಡೆದಂಥ ಸರ್ಕಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಸರ್ಕಸ್ ಬಂದುಬಿಟ್ಟು ಆಗಸ್ಟ್ ಫಸ್ಟ್ ವೀಕಲ್ಲಿತ್ತು. ಈಗ ಯಾರಾದರೂ ಹೋಗಬೇಕು ಅಂದರೆ ಸಾರಿ ಸ್ನೇಹಿತರೆ, ಇದು ಈಗಾಗಲೇ ಇಲ್ಲಿಂದ ಹೋಗಾಗಿದೆ. ಆದರೆ ನಿಮಗೆ ಮುಂದಿನ ವರ್ಷ ಈ ಸರ್ಕಸ್ಗೆ ಹೋಗೋ ಇಚ್ಛೆ ಇದ್ದರೆ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆಗಿದ್ದರೆ ನೆಕ್ಸ್ಟ್ ಇಯರ್ ಅವ್ರ ವೆಬ್ಸೈಟ್ನ ಚೆಕ್ ಮಾಡಿ ಯಾವಾಗ ಬರ್ತಾರೆ ಅಂತ ಡೇಟ್ಸ್ ತಿಳ್ಕೊಂಡು ಆವಾಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ಟಿಕೆಟ್ ಬುಕ್ಕಿಂಗ್ ಅವ್ರ ವೆಬ್ಸೈಟ್ ಮುಖಾಂತರನೇ ಮಾಡಬೇಕು. ಇಲ್ಲೆಲ್ಲೂ ಟಿಕೆಟ್ ಪರ್ಚೇಸ್ ಮಾಡೋದಕ್ಕೆ ಸಿಗೋದಿಲ್ಲ. ಒಳಗೆ ಎಂಟ್ರಿ ಸಹ ಕೊಡೋದಿಲ್ಲ ಟಿಕೆಟ್ ಇಲ್ಲ ಅಂದರೆ. ನೋಡ್ತಾ ಇದ್ದೀರಲ್ಲ ಹೇಗೆಲ್ಲ ಇದೆ ಅಂತ ಹೇಳಿಬಿಟ್ಟು. ಎಂಟ್ರಿಯಿಂದ ಆ ಒಂದು ಸರ್ಕಸ್ ನಡೆಯೋ ಜಾಗದವರೆಗೂ ಎಷ್ಟು ಚೆನ್ನಾಗಿ ಅವ್ರು ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಈ ಸರ್ಕಸ್ ಎಂಟರ್ ಆಗ್ತಿದ್ದಂತೆ ಈ ರೀತಿ ಪಾಪ್ಕಾರ್ನ್ ಮತ್ತು ಕಾಟನ್ ಕ್ಯಾಂಡಿ ಎಲ್ಲ ಬಾಕ್ಸ್ ಮಾಡಿಬಿಟ್ಟು ಇದನ್ನು ಮಾರ್ತಾಯಿದ್ರು. ನಾವು ಒಂದು ತೊಗೊಂಡ್ವಿ. ಎಷ್ಟು ಚೆನ್ನಾಗಿ ಅದನ್ನು ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂದರೆ ಈಸಿಯಾಗಿ ನಾವು ಅದನ್ನು ತಿಂದು ಆ ಬಾಕ್ಸನ್ನು ಈಸಿಯಾಗಿ ಡಿಸ್ಕಾರ್ಡ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಾರಲ್ಲ ಪರ್ಫಾರ್ಮರ್ಸು, ಇವರೇ ಆ್ಯಕ್ಚುಲಿ ಇದನ್ನೆಲ್ಲ ಕೊನೆಗೆ ಕ್ಲೀನ್ ಮಾಡಬೇಕಾಗತ್ತಂತೆ. ಹಾಗಾಗಿ ಅವ್ರ ಕೆಲಸನ ಸುಲಭವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಈ ರೀತಿ ಪ್ಯಾಕೇಜಿಂಗ್ನ ಮಾಡಿದ್ದಾರೆ. ನಮಗಂತೂ ಅದನ್ನು ತಿಂದಾಗ ಈ ಸಿನಿಮಾ ಥಿಯೇಟರ್ಸಲ್ಲೆಲ್ಲ ಮೆಸ್ಸಿ ಆಗುತ್ತಲ್ಲ, ಆ ಥರ ಅನಿಸಿಲ್ಲ. ತುಂಬ ನೀಟಾಗಿ ಆ ಬಾಕ್ಸ್ ಒಳಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ ಇತ್ತು. ತುಂಬಾ ಕ್ಲೀನಾಗಿ ತಿಂದು ನಾವು ಅದನ್ನು ಹೊರಗಡೆ ಇದ್ದಂಥ ಟ್ರಾಶ್ ಬಿನ್ನಲ್ಲಿ ಹಾಕೋದಕ್ಕೆ ಈಸಿ ಆಯಿತು. ಇಂಡಿಯಾದಲ್ಲಿ ಹೇಗೆ ಸರ್ಕಸಲ್ಲಿ ಆ್ಯನಿಮಲ್ಸ್ ಎಲ್ಲ ಬ್ಯಾನ್ ಆಗಿದೆಯೋ ಅದೇ ರೀತಿ ಈ ಸರ್ಕಸಲ್ಲೂ ಆ್ಯನಿಮಲ್ಸ್ ಅಲೋ ಇಲ್ಲ. ಆದರೆ ಎಲ್ಲ ಹ್ಯೂಮನ್ ಆ್ಯಕ್ಟ್ಸೇ ಇತ್ತು. ಇಲ್ಲಿ ತುಂಬಾ ಒಂದಾದ್ಮೇಲೆ ಒಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಸು ಈ ವಿಡಿಯೋದಲ್ಲಿ ನೀವು ಮುಂದೆ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಸ್ನೇಹಿತರೆ. ಮುಂದೆ ತುಂಬಾ ಫನ್ನಿಯಾಗಿ ತುಂಬಾ ಎಂಟರ್ಟೈನಿಂಗ್ ಆಗಿ ಈ ವಿಡಿಯೋ ಇರುತ್ತೆ. ಹೇಳೋದು ಮರ್ತಿದ್ದೆ, ಅನ್ನಮಾಚಾರ್ಯರ ಆ ಗಳಾರ್ಚನ ವಿಡಿಯೋ ಥರನೇ ಇದು ಸ್ವಲ್ಪ ಲೆಂತಿ ಆದಂಥ ವಿಡಿಯೋ. ಯಾಕಂದರೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ನ ಒಳ್ಳೊಳ್ಳೆ ಆ್ಯಕ್ಟ್ಸ್ನ ನಾನು ಕಟ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಸ್ವಲ್ಪ ಲೆಂತಿಯಾಗಿ ಇಟ್ಟಿರೋ ಕಾರಣ ವಿಡಿಯೋನೂ ಲೆಂತ್ ಆಗಿಬಿಡ್ತು. ನೀವು ನಂತರ ಕಾಫಿ ಪ್ರಿಯರಾಗಿದ್ದರೆ ಕಾಫಿ ಕಪ್ನ ಕೈಯಲ್ಲಿ ಹಿಡ್ಕೊಂಡು ಕಾಫಿ ಸವಿತಾ ಈ ವಿಡಿಯೋನ ಎಂಜಾಯ್ ಮಾಡಿ. ಈ ಸರ್ಕಸಲ್ಲಿ ಸ್ಟಾರ್ಟ್ ಆಗ್ತಿದ್ದಂತೆ ಪ್ರೋಗ್ರಾಮ್ ಎಲ್ಲ ನನಗೆ ಒಂದು ವಿಷಯ ಇಷ್ಟ ಆಗಿಲ್ಲ ಸ್ನೇಹಿತರೆ. ಅಲ್ಲಿ ಏನೂ ನೋಡೋಕ್ಕಾಗ್ತಾ ಇರಲಿಲ್ಲ. ಜನ ಈ ಟೈಮಿಗೆ ಬರಬೇಕು ಅಂದರೆ ಆ ಟೈಮಿಗೆ ಬಂದೇ ಇಲ್ಲ ನೋಡಿ. ಎಲ್ಲರೂ ಓಡಾಡ್ತಾ ಇದ್ರು. ಅವ್ರವ್ರ ಜಾಗದಲ್ಲಿ ಸೆಟಲ್ ಡೌನ್ ಆಗೋದಕ್ಕೇ ತುಂಬ ಟೈಮ್ ತೊಗೊಂಬಿಟ್ರು. ಆದರೆ ಒಂದು ಸಲ ಜನ ಓಡಾಡೋದು ನಿಲ್ಲಿಸಿದ್ಮೇಲೆ ಈ ಎಲ್ಲ ಪ್ರೋಗ್ರಾಮ್ನ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಎಷ್ಟೆಲ್ಲ ಅಭ್ಯಾಸ ಮಾಡಿರ್ತಾರೆ ಅಂತ ಅನ್ನಿಸ್ತು. ಎಷ್ಟು ಕಷ್ಟ ಅನಿಸ್ತಾ ಇದೆ ನಮ್ಗೆ ನೋಡೋದಕ್ಕೆ. ಆದರೆ ಅವ್ರು ಎಷ್ಟು ಸುಲಭವಾಗಿ ಮಾಡಿಬಿಡ್ತಾಯಿದ್ರು. ಕೆಲವೊಂದು ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ತಪ್ಪಾದ್ರೂ ಇಮಿಡಿಯೇಟಾಗಿ ಎದ್ದು ನಿಂತು ಅವರು ಮತ್ತೆ ಅದೇ ಆ್ಯಕ್ಟ್ನ ರಿಪೀಟ್ ಮಾಡಿದ್ದು ನನಗೆ ನಿಜವಾಗ್ಲೂ ಶ್ಲಾಘನೀಯ ಅನ್ನಿಸ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅಷ್ಟೇ ಫಾಸ್ಟಾಗಿ ಪ್ಯಾಟರ್ನ್ ಸಹ ಚೇಂಜ್ ಮಾಡ್ತಾ ಇದ್ದಾರೆ. ಎಷ್ಟು ಕ್ವಿಕ್ಕಾಗಿ ಎಲ್ಲ ಮಾಡ್ತಾರೆಪ್ಪ. ಅದು ಹೇಗೆ ಅವ್ರ ಟೈಮಿಂಗ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತ ಅನಿಸುತ್ತಲ್ವ. ಇದಕ್ಕೆಲ್ಲ ತುಂಬ ವರ್ಷಗಳಿಂದ ಅವರು ಪರಿಶ್ರಮ ಪಟ್ಟು ತುಂಬಾ ಅಭ್ಯಾಸ ಮಾಡಿ ಈ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾ ಇರ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಕೂತಿದ್ದೆ. ನಮಗೆ ಸಡನ್ನಾಗಿ ನಮ್ಮ ಯಜಮಾನ್ರ ಮೇಲೆ ಸ್ಪಾಟ್ಲೈಟ್ ಬೀಳುತ್ತೆ. ಒಬ್ರು ಈ ರೀತಿ ಬಂದು ಕರ್ಕೊಂಡು ಹೋಗ್ತಾರೆ. ಏನಾಯ್ತಪ್ಪ, ಏನಕ್ಕೆ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಸ್ವಲ್ಪ ಗಾಬರಿ ಪಟ್ಟೆ. ನಾನು ಆಗಲೇ ಹೇಳಿದ್ನಲ್ಲ, ಜನ ಎಲ್ಲ ಅಡ್ಡಾಡ್ತಾ ಇದ್ದಿದ್ದ ಕಾರಣ ಸ್ವಲ್ಪ ಅದು ಬೋರ್ ಆಗೋಕ್ಕೆ ಶುರುವಾಗಿತ್ತು. ಸೊ ಅದಕ್ಕೇನಾದರೂ ನಾವು ಬೇಜಾರಾಗಿ ಕೂತಿದ್ದಕ್ಕೇನಾದರೂ ಆ ರೀತಿ ಯಜಮಾನ್ರ ಕರ್ಕೊಂಡು ಹೋದ್ರೇನೋ ಅಂತ ನಾನು ಅಂದ್ಕೊಂಡೆ ಮೊದಲಿಗೆ. ಆಮೇಲೆ ಗೊತ್ತಾಯಿತು ಅವರು ಇಂಟರ್ಯಾಕ್ಟಿವ್ ಆಗಿ ಇಡೋದಕ್ಕೋಸ್ಕರ ಈ ರೀತಿ 3 ಜನರನ್ನ ಆಡಿಯನ್ಸಿಂದ ಚೂಸ್ ಮಾಡಿ ಈ ರೀತಿ ಕೆಲವೊಂದು ಆಟಗಳನ್ನ ಆಡಿಸಿ ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಕೊಟ್ಟರು ಅಂತ ಹೇಳಿಬಿಟ್ಟು. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿರುವಂಥ 3 ಜನನೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದೊಂಥರ ಕಾಮಿಡಿಯಾಗಿ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು. ಈ ರೀತಿ ಇಂಟರ್ಯಾಕ್ಟಿವ್ ಆಗಿಟ್ಟಿರೋದಂತೂ ಇನ್ನೂ ಒಂದು ಒಳ್ಳೆಯ ಅಟ್ರ್ಯಾಕ್ಷನ್ ಈ ಸರ್ಕಸಲ್ಲಿ. ಬರೀ ಅವರೇ ಮಾಡ್ತಾಯಿದ್ರೆ ನಮಗೂ ಬೋರ್ ಆಗಿಬಿಡತ್ತಲ್ವ. ಈ ರೀತಿ ಮಾಡಿರೋದ್ರಿಂದ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಇಷ್ಟೇ ಅಲ್ಲದೆ ಕೆಲವೊಂದು ಮಕ್ಕಳ ಒಂದು ಇದೇ ರೀತಿ ಆಟಗಳನ್ನ ಆಡಿಸೋದು ಅದನ್ನು ನಾನು ಅಷ್ಟಾಗಿ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಮುಂಚೆನೇ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಕ್ಕಳದ್ದು ಬರುವಾಗ ಯಾರೂ ವೀಡಿಯೋಸು ಫೋಟೋಸ್ ತೆಗಿಬೇಡಿ ಅಂತ ಹೇಳಿಬಿಟ್ಟು.
ಹಾಗಾಗಿ ನಾನು ಆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ. ಆದರೆ ಇದು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಷ್ಟು ಫನ್ನಿ ಅನಿಸ್ತಾ ಇದೆ. ನನಗಂತೂ ಇದು ಎಲ್ಲ ಆಟಗಳಲ್ಲಿ ಇದು ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದಾನೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮಲ್ಲಿ ಯಾರೆಲ್ಲ ಈಗಾಗಲೇ ಸರ್ಕಸ್ಗೆ ಹೋಗಿದ್ದೀರಾ, ಅನಿಮಲ್ಸ್ ಇನ್ವಾಲ್ವ್ ಆಗಿತ್ತಲ್ಲ ಆ ಟೈಮಿನ ಸರ್ಕಸ್ ಯಾರಾದರೂ ಹೋಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನಂತೂ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಸರ್ಕಸ್ಗೆ ಹೋಗಿರೋದು. ಮುಂಚೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಅಪ್ಪ ಒಂದ್ಸಲಿ ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಕೆಲವು ಕಾರಣಗಳಿಂದ ಅದು ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಎಷ್ಟೊಂದು ಸಲ ಬೆಂಗಳೂರಲ್ಲಿ ಬಂದಾಗೆಲ್ಲ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆಗಲೇ ಇಲ್ಲ. ಹಿಂದಿನ ಸಲ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಸರ್ಕಸ್ ಬಂದಿತ್ತು, ಟಿಕೆಟ್ ಸಹ ಬುಕ್ ಮಾಡಿದ್ದೆ, ಆದರೆ ಆವಾಗಲೂ ಯಾವುದೋ ಒಂದು ಕಾರಣದಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಫಸ್ಟ್ ಟೈಮ್ ಸರ್ಕಸ್ ಎಕ್ಸ್ಪೀರಿಯೆನ್ಸ್ ಆದ ಕಾರಣ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನಂತರನೇ ನಿಮ್ಮಲ್ಲಿ ಸಾಕಷ್ಟು ಜನ ಸರ್ಕಸ್ ನೋಡದೇ ಇರೋರು ಇರ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ಈ ಸರ್ಕಸ್ನ ಹೋಗಿ ಭೇಟಿ ಮಾಡಿ, ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಅವರು ಬರ್ತಾರಂತೆ. ಆ ಟೈಮಿಂಗ್ಸ್ ಅದೆಲ್ಲ ಅವ್ರ ವೆಬ್ಸೈಟಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾರೆ. ಅವ್ರ ವೆಬ್ಸೈಟ್ನ ಚೆಕ್ ಮಾಡಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ, ಅಡ್ವಾನ್ಸ್ ಆಗಿ ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ನಾನು ಆಗಲೇ ಹೇಳಿದಾಗೆ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ನಾನು ನೋಡಿರೋದು ಅಂದರೆ ಸರ್ಕಸ್ಸು ಹಿಂದಿ ಒಂದು ಮೂವಿ ಇದೆ, ಮೇರಾ ನಾಮ್ ಜೋಕರ್ ಅಂತ. ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಆ ಮೂವಿನ ನೋಡಿದರೆ. ಆ ಮೂವಿ ಮುಖಾಂತರನೇ ನಾನು ಸರ್ಕಸ್ ಬಗ್ಗೆ ಸ್ವಲ್ಪ ಕೆಲವೊಂದು ಈ ರೀತಿಯಾದಂಥ ಸ್ಟಂಟ್ಸು, ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ನೆಲ್ಲ ನೋಡಿರೋದು. ಸೊ ಹಾಗಾಗಿ ಒಂದು ಎಕ್ಸೈಟ್ಮೆಂಟ್ ಇತ್ತು, ಅದೇ ಥರ ಇರುತ್ತಾ ಇಲ್ಲ ಬೇರೆ ಥರ ಇರುತ್ತಾ, ಹೇಗಿರುತ್ತೆ ಅಂತ ಒಂದು ಕುತೂಹಲನೇ ಜಾಸ್ತಿ ಇತ್ತು ನನಗೆ. ಆದರೆ ಇಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ಸಿನಿಮಾದಲ್ಲಿ ತೋರಿಸೋದು ಜಸ್ಟ್ ತುಂಬಾ ಕಮ್ಮಿ ಪರ್ಸೆಂಟೇಜ್ ಅವರು ಅದರಲ್ಲಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು. ಇಲ್ಲಿ ಎಷ್ಟೆಲ್ಲ ಅವ್ರು ಶ್ರಮಪಟ್ಟು ಇದನ್ನೆಲ್ಲ ಅಭ್ಯಾಸ ಮಾಡಿ ನಮ್ಮ ಮುಂದೆ ಈ ಪ್ರದರ್ಶನವನ್ನು ತೊಗೊಂಬರ್ತಾರೆ ಅಂತ ಅನ್ನೋದನ್ನು ನಿಜವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಎಸ್ಪೆಷಲಿ ಈ ಆ್ಯಕ್ಟ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಒಂದು ಟೈಮಲ್ಲಿ ಒಬ್ಬರು ಆ್ಯಕ್ಚುಲಿ ಸ್ಲಿಪ್ಪಾಗಿ ಕೆಳಗೆ ಬೀಳ್ತಾರೆ. ಇನ್ಫ್ಯಾಕ್ಟ್ ಬಿದ್ದಂಥ ಒಂದು ಸನ್ನಿವೇಶ ನಮ್ಮ ಮೇರಾ ನಾಮ್ ಜೋಕರಲ್ಲೂ ಅದನ್ನು ತೋರಿಸ್ತಾರೆ. ಅದು ನಾವು ಸುಮ್ಮನೆ ಏನೋ ಆ್ಯಕ್ಟಿಂಗ್ ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಬಿದ್ದಾಗ ಅದು ಆ ನೆಟ್ ಏನು ಹಾಕಿದ್ದಾರೆ ಕೆಳಗಡೆ, ಅದು ಯಾವ ರೀತಿ ಬೌನ್ಸ್ ಆಯಿತು ಅಂದರೆ ಅದು ನೋಡೋದಕ್ಕೆ ಒಂದು ರೀತಿ ನನಗೆ ತುಂಬಾ ಭಯ ಆಯಿತು. ಇಲ್ಲಿ ಒಂದು ವಿಷಯ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ನನಗೆ ತುಂಬ ಇಷ್ಟ ಆದಂಥ ವಿಷಯ ಅಂದರೆ ಆ ರೀತಿ ಬಿದ್ದ ಮೇಲೆ ಎಷ್ಟು ಕ್ವಿಕ್ಕಾಗಿ ಅವರು ಮತ್ತೆ ಎದ್ದು ನಿಂತು ಆ ಜಾಗಕ್ಕೆ ಅವರು ಎಲ್ಲಿ ನಿಂತಿದ್ರೋ ಆ ಪೊಸಿಷನ್ಗೆ ಬಂದು ಮತ್ತೆ ಅದನ್ನು ಪ್ರದರ್ಶನ ಮಾಡಿದ್ರಲ್ಲ, ಆ ಒಂದು ಧೈರ್ಯನ ಧೈರ್ಯ ಅನ್ಬೇಕು ಏನನ್ಬೇಕು ಗೊತ್ತಾಗ್ತಾಯಿಲ್ಲ, ಬಟ್ ನನಗೆ ತುಂಬಾ ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರಪ್ಪ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅದು. ಆ ಮೇರಾ ನಾಮ್ ಜೋಕರ್ ಮೂವಿ ಅಂತೂ ಸಾಕಷ್ಟು ಲೈಫ್ ಲೆಸನ್ಸ್ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ಈ ಒಂದು ಸನ್ನಿವೇಶ ನಡೆದಾಗ ನನಗೆ ಅದೇ ನೆನಪಿಗೆ ಬಂತು. ಈ ಪರ್ಫಾರ್ಮೆನ್ಸ್ಗಳ ಹೆಸರೆಲ್ಲ ನನಗಂತೂ ನೆನಪೇ ಇಲ್ಲ, ಯಾಕಂದರೆ ನಾನು ಹೋಗಿ ತುಂಬ ದಿನಗಳಾದ ಕಾರಣ ನನಗೆ ಮರ್ತೇ ಹೋಗಿದೆ. ಆದರೆ ಪ್ರತಿಯೊಂದು ಪರ್ಫಾರ್ಮೆನ್ಸು ಒಂದನ್ನು ಮೀರಿಸಿ ಇನ್ನೊಂದು ಮಾಡ್ತಾಯಿದ್ರೆ ಇದು ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇನ್ನೂ ಸಖತ್ತಾಗಿ ಬರ್ತಾಯಿತ್ತು. ಈ ಇಡೀ ವಿಡಿಯೋದಲ್ಲಿ ನಿಮಗೆ ಯಾವ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಕಷ್ಟು ಜನ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂದರೆ ನನಗೆ ಪ್ರೈವೇಟಾಗಿ ಮೆಸೇಜ್ ಮಾಡ್ತೀರಾ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡ್ತೀರಾ. ಅದರ ಬದಲು ನೀವು ಇದೇ ವಿಡಿಯೋದಲ್ಲಿ ಇಂಟರಾಕ್ಟಿವ್ ಆಗಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಇನ್ನು ಸಾಕಷ್ಟು ಜನರಿಗೆ ರೀಚ್ ಆಗುತ್ತೆ. ಈ ಎಲ್ಲ ಪರ್ಫಾರ್ಮೆನ್ಸ್ ನಡೆಯುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಇದ್ದೇ ಇತ್ತು, ಆದರೆ ಅದನ್ನು ನಾನು ಹಾಗೆ ರಾ ಆಗಿ ಇಡೋಣ ಅಂತ ಇಟ್ಟಾಗ ನನಗೆ ಕಾಪಿರೈಟ್ ಇಶ್ಯೂ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಅದನ್ನು ತೆಗಿಲೇಬೇಕಾಯಿತು. ಬರೀ ವಾಯ್ಸ್ ಓವರ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಅವರು ನ್ಯಾಚುರಲ್ ಅವ್ರ ಮ್ಯೂಸಿಕ್ ಏನು ಹಾಕಿದ್ರು ಅದ್ರ ಜೊತೆ ಇದ್ದಿದ್ರೆ ಇನ್ನೂ ಸಖತ್ತಾಗಿ ಅನಿಸ್ತಾ ಇತ್ತು, ಯಾಕಂದರೆ ಅದಕ್ಕೆ ತಕ್ಕಂತೆ ಅವರು ಅದನ್ನು ಮ್ಯೂಸಿಕ್ನ ಅವರು ಚೂಸ್ ಮಾಡಿರ್ತಾರಲ್ವ, ಸೊ ಅದು ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಏನು ಮಾಡೋದು, ನಮ್ಮ ಯೂಟ್ಯೂಬಲ್ಲಿ ಸಾಕಷ್ಟು ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕಲ್ವ. ಈ ಆ್ಯಕ್ಟ್ ಅಂತೂ ನನಗೆ ಅದು ಏನು ಮಾಡ್ತಾಯಿದ್ರೆ ಅಂತ ಅರ್ಥನೇ ಆಗ್ತಾ ಇರಲಿಲ್ಲ. ಎಷ್ಟು ಬೇಗ ಅದು ಸುತ್ತಾ ಇದೆಯೋ ಅಷ್ಟು ಕ್ವಿಕ್ಕಾಗಿ ಅವರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾರೆ.
ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಇದಂತೂ ನಾನು ಆಗಲೇ ಹೇಳಿದ್ನಲ್ಲ, ಒಂದನ್ನು ಮೀರಿಸಿ ಇನ್ನೊಂದು ಬರ್ತಾನೇ ಇತ್ತು. ಈ ಇಡೀ ಸರ್ಕಸ್ ಪ್ರೋಗ್ರಾಮಲ್ಲಿ ಯಾವ್ದು ನಿನಗಿಷ್ಟ ಆಯಿತು ಅಂದರೆ ನನಗಂತೂ ಹೇಳೋದಕ್ಕಾಗಲ್ಲ. ಯಾಕಂದರೆ ನಾನು ಆವಾಗಲಿಂದ ಹೇಳ್ತಾರೋ ಹಾಗೆ ನನಗೆ ಎಲ್ಲನೂ ಇಷ್ಟ ಆಗ್ತಾಯಿದೆ, ಎಲ್ಲನೂ ಇಷ್ಟ ಆಯಿತು. ಇನ್ನೊಂದು ಸಲ ಸರ್ಕಸ್ಗೆ ಹೋಗ್ತೀಯಾ ಅಂತ ಕೇಳಿದ್ರೆ ಮೇ ಬಿ ನಾನು ಮತ್ತೆ ಹೋಗ್ತೀನಿ ಟೈಮ್ ಇದ್ದರೆ. ಈ ಸರ್ಕಸ್ ಪರ್ಫಾಮೆನ್ಸಸ್ಸಲ್ಲಿ ಒಂದು ಪರ್ಫಾಮೆನ್ಸಲ್ಲಿ ಇಬ್ಬರು ಮಕ್ಕಳು ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಆ ಆ್ಯಕ್ಟ್ ಮಾಡುವಾಗ ಒಂದು ಮಗು ಆ್ಯಕ್ಚುಲಿ ಕೆಳಗೆ ಬೀಳ್ತಾ ತಗ್ಲಿಸ್ಕೊಳ್ಳೋದನ್ನು ತಪ್ಪಿಸ್ಕೊಂಡ. ಆದರೆ ಆ ಮಗುವಿನ ಧೈರ್ಯ ಸಹ ಮೆಚ್ಕೋಬೇಕಿಲ್ಲಿ. ಎಷ್ಟು ಚೆನ್ನಾಗಿ ತಗ್ಲಿಸ್ಕೊಳ್ದೆ ಲ್ಯಾಂಡ್ ಆಗೋದನ್ನು ಆ ಮಗು ಕಲ್ತಿದೆ ಅಂತಂದರೆ ತುಂಬಾ ಚೆನ್ನಾಗಿ ಲ್ಯಾಂಡ್ ಆದ. ಅದ್ರ ಜೊತೆಗೆ ಮತ್ತೆ ಬಂದು ಆ ಆ್ಯಕ್ಟ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡ್ದ ಆ ಹುಡುಗ. ಅಷ್ಟು ಆದ್ರೂ ಆ ಹುಡುಗನ ಮುಖದಲ್ಲಿ ಆ ನಗು ಹಾಗೇ ಇತ್ತು. ನಾನು ಹೇಳಿದ್ನಲ್ಲ, ಆ ನೆಟ್ಟದು ಆ ಜಿಮ್ನಾಸ್ಟಿಕ್ಸ್ ಟೈಪ್ ಏನೋ ಮಾಡ್ತಾ ಇದ್ದಾಗ ಬಿದ್ದರು ಒಬ್ಬರು ಅಂತ ಹೇಳಿಬಿಟ್ಟು, ಅದೇ ರೀತಿ ಅವ್ರು ಹೇಗೆ ಎದ್ದು ತಮ್ಮ ಪರ್ಫಾಮೆನ್ಸ್ ಕಂಪ್ಲೀಟ್ ಮಾಡಿದ್ರು, ಆ ಹುಡುಗ ಸಹ ಅದೇ ರೀತಿ ಕಂಪ್ಲೀಟ್ ಮಾಡ್ದ. ನಿಜವಾಗ್ಲೂ ಆ ದೊಡ್ಡವ್ರು ನೋಡಿ ಈ ಮಕ್ಕಳು ಎಷ್ಟು ಚೆನ್ನಾಗಿ ಕಲ್ತಿದಾರ, ಇಲ್ಲ ಈ ಮಕ್ಕಳು ನೋಡಿ ಆ ದೊಡ್ಡವ್ರು ಅಷ್ಟು ಚೆನ್ನಾಗಿ ಕಲ್ತಿದಾರ ಅಂತ ಹೇಳೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಒಬ್ಬರನ್ನ ಮೀರಿಸಿ ಒಬ್ಬರು ಅವರ ಒಂದು ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ಉಯ್ಯಾಲೆಯಲ್ಲೂ ಈ ರೀತಿ ಎಲ್ಲ ಮಾಡ್ಬೋದಾ ಅಂತ ನನಗಂತೂ ಆಶ್ಚರ್ಯ ಆಯಿತು. ಆದರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಪರ್ಫಾಮೆನ್ಸ್ ಆದಮೇಲೂ ಎಷ್ಟು ಕ್ವಿಕ್ಕಾಗಿ ಅವರವರ ಒಂದು ಪರ್ಫಾಮೆನ್ಸ್ ಬೇಕಾಗಿರೋದನ್ನು ಸೆಟಪ್ ಮಾಡಿಬಿಡ್ತಾಯಿದ್ರು. ಎಲ್ಲ ಟೆಂಪ್ರವರಿ ಆದರೂ ಸಹ ಎಷ್ಟು ನೀಟಾಗಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಮೆಚ್ಕೋಬೇಕು. ಇವರು ಇಷ್ಟು ಟೆಂಪ್ರರಿ ಸೆಟಪ್ ಆದ್ರೂ ಎಷ್ಟು ಸ್ಟ್ರಾಂಗ್ ಆಗಿ ಅವ್ರಿಗೆ ಬೇಕಾದ ಹಾಗೆ ಅವರೇ ಯಾರೆಲ್ಲ ಇಲ್ಲಿ ನಿಮಗೆ ಪರ್ಫಾರ್ಮ್ ಮಾಡೋರು ಕಾಣಿಸ್ತಾ ಇದ್ದಾರೋ ಅವರೇ ಎಲ್ಲ ತೊಗೊಂಬರ್ತಾರೆ, ಅವರೇ ಎಲ್ಲ ತೊಗೊಂಡು ಹೋಗ್ತಾರೆ. ನಾನಾಗಲೇ ಹೇಳಿದ್ನಲ್ಲ, ಇಲ್ಲಿ ಕ್ಲೀನ್ ಮಾಡೋರು ಸಹ ಎಲ್ಲ ಇವರೇ ಮಾಡ್ತಾರೆ, ಎಲ್ಲ ಪರ್ಫಾಮೆನ್ಸ್ ಕೊಡೋರೇ ಮಾಡ್ತಾರೆ. ಇವರು ಎಲ್ಲ ಒಟ್ಟಾಗಿ ಪ್ರತಿಯೊಂದನ್ನು ಅಲ್ಲಿ ಪರ್ಫಾರ್ಮ್ ಮಾಡೋದು, ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಇರೋರು ಕೆಲವರು ಎಲ್ಲ ಅವರೇ ಎಲ್ಲ ಸ್ವತಃ ಮಾಡ್ತಾರೆ. ಸೊ ಹಾಗಾಗಿ ಯಾರಾದರೂ ಈ ಸರ್ಕಸ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಗಲೀಜು ಮಾಡಬೇಡಿ. ಯಾಕಂದರೆ ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಸಾಕಷ್ಟು ಸುಸ್ತಾಗಿರುತ್ತೆ. ಆದಮೇಲೆ ಮತ್ತೆ ನಾವು ಮಾಡಿರೋವಂಥ ಗಲೀಜನ್ನ ಕ್ಲೀನ್ ಮಾಡೋದು ಅಂದರೆ ನಿಜವಾಗ್ಲೂ ಅದು ಒಳ್ಳೆಯ ವಿಷಯ ಅಲ್ಲ. ನೀವು ನಾನು ಹೇಳಿದ ವಿಷಯದ ಬಗ್ಗೆ ಏಕೀಭವಿಸ್ತೀರಾ ಅಂತ ಭಾವಿಸ್ತೀನಿ. ನಾನು ಹೇಳಿದ್ನಲ್ಲ, ಆವಾಗಲೇ ಒಂದು ಪುಟ್ಟ ಹುಡುಗ ತಪ್ಪಿ ಬೀಳ್ತಾ ಇದ್ದ, ಆದರೆ ಮತ್ತೆ ಆ ಪರ್ಫಾಮೆನ್ಸ್ನ ಕಂಪ್ಲೀಟ್ ಮಾಡ್ದ ಅಂತ. ಇದೇ ಆ್ಯಕ್ಟಲ್ಲಿ, ಇದೇ ಪರ್ಫಾಮೆನ್ಸಲ್ಲಿ ಆ ರೀತಿ ಆದದ್ದು. ಎಷ್ಟು ಚೆನ್ನಾಗಿ ಮಾಡ್ತಾ ಇರಲ್ವ. ಈ ಸರ್ಕಸ್ಸಲ್ಲಿ ಒಂದು ದೇಶದವರಲ್ಲ, ಹಲವಾರು ದೇಶದವರು ಈ ಒಂದು ಸರ್ಕಸ್ನ ಅಂಗವಾಗಿ ಕೆಲಸ ಮಾಡ್ತಾರೆ. ಯಾವ್ಯಾವ ದೇಶದವ್ರು ಇದ್ದಾರೆ ಅಂತ ಹೇಳಿಬಿಟ್ಟು ಕೊನೆಯಲ್ಲಿ ಕ್ಲೋಸಿಂಗ್ ಸೆರೆಮನಿ ಥರ ಅವರು ಮಾಡಿದಾಗ ಆ ದೇಶದ ಒಂದು ಫ್ಲ್ಯಾಗನ್ನು ಹಿಡ್ಕೊಂಬಂದು ಅವರು ಅವರ ಐಡೆಂಟಿಟಿಯನ್ನು ಪರಿಚಯಿಸ್ಕೊಳ್ತಾರೆ.
ನೋಡಿದ್ರಲ್ಲ ಸ್ನೇಹಿತರೆ, ಹೇಗನ್ನಿಸ್ತು ನಿಮಗೆ ಈ ಇಡೀ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.